ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗಲ್ಲಿ ಡಿ ಮಾರ್ಟು ಅಂದಾಕ್ಷಣ ಕೆಲವೊಂದು ಮಹಿಳೆಯರಿಗೆ ಅದೊಂಥರ ಸ್ವರ್ಗ ಇದ್ದಂಗೆ. ಯಾಕಂತ ಅಂದರೆ ಆ ಡಿ ಮಾರ್ಟಲ್ಲಿ ಇರುವಂತಹ ಬೆಲೆ ನೋಡಿ ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ. ಡಿ ಮಾರ್ಟ್‌ಗೆ ಹೋಗಿ ತಗೊಳ್ತಾರೆ. ಜಾಸ್ತಿ ಬೆಂಗಳೂರಲ್ಲಿ ಇರುವಂತಹ ಲೇಡೀಸ್ ಎಲ್ಲರೂ ಕೂಡ ಜಾಸ್ತಿ ಒಂದು 80% ಎಲ್ಲನೂ ಕೂಡ ಡಿ ಮಾರ್ಟ್‌ಗೆ ಹೋಗಿ ತರೋವಂಥದ್ದು. ಯಾಕಂತ ಅಂದರೆ ಅಲ್ಲಿನ ಬೆಲೆ ನಮಗೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕರೆಯುತ್ತೆ ಅಲ್ವಾ? ಬೇರೆ ಔಟ್ಸೈಡು ಪ್ರಾವಿಷನ್ ಸ್ಟೋರು ಅಥವಾ ಬೇರೆ ಕಡೆ ತೊಗೊಳ್ತೀವಿ ಅಂತ ಅಂದ್ರೂ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಡಿ ಮಾರ್ಟ್ ಬೆಟರ್ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತು ಫಸ್ಟು ಟೈಮು ನಾನು ಡಿ ಮಾರ್ಟ್‌ಗೆ ಹೋಗಿ ಪರ್ಚೇಸ್ನ ಮಾಡಿದ್ದೀನಿ. ನನ್ನ ಇದರಲ್ಲಿ ಡಿ ಮಾರ್ಟ್ ಹೆಂಗಿದೆ ಅಂತಲೂ ಕೂಡ ನೋಡಿರಲಿಲ್ಲ ಇಷ್ಟು ವರ್ಷದಲ್ಲಿ ಲೈಫಲ್ಲಿ. ಹಾಗಾಗಿ ಇವತ್ತು ವಿಸಿಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಾವು ಹೊರಟ್ವಿ ಸಂಜೆ ಹಂಗೆ. ನಾನು ನಮ್ಮ ಮನೆಯವರು ಹಾಗೆಯೇ ನನ್ನ ಮಗ ಚೋಟು ಹೊರಟು ಕರೆಕ್ಟಾಗಿ ಏನಾಯಿತು ಅಂತ ಅಂದರೆ ಮಳೆಗೆ ಸಿಕ್ಕಾಕೊಂಡ್ವಿ. ನಾವು ಹೋಗ್ತಾ ಇದ್ದಿದ್ದು ಡಿ ಮಾರ್ಟ್‌ಗೆ ಅಂತ ಅಂದರೆ ಮಾಗಡಿ ರೋಡು ಟೋಲ್ಗೇಟ್ ಇದೆಯಲ್ಲ, ಅಲ್ಲಿ ಆ ಡಿ ಮಾರ್ಟ್‌ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋವಂಥದ್ದು. ಹತ್ರದಲ್ಲಿ ಅಂತ ಅಂದರೆ ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಆಗಿದೆ. ಅಲ್ಲಿ ಬಂದು ಮ್ಯಾಕ್ಸ್ಮೋರ್ ಅಂತ ಇತ್ತು, ಇವಾಗ ಡಿ ಮಾರ್ಟ್ ಅಂತ ಆಗಿದೆ. ನೋಡಬೇಕು, ಅದು ಚಿಕ್ಕದು. ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿತ್ತಲ್ಲ, ಹಾಗಾಗಿ ಅಲ್ಲೇ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ. ಎಲ್ಲ ಐಟಮ್ಮು ಪರ್ಚೇಸ್ ಮಾಡಿದ್ವಿ. ಸ್ವಲ್ಪ ಅಳ್ತಾ ಇದ್ದ ಅವನು. ಯಾಕಂತಂದರೆ ಸ್ನಾನ ಮಾಡಿಸಿ ಮಲಗಿಸಿದ್ನಲ್ವ, ಹಂಗೇ ಎತ್ಕೊಂಬಂದ್ಬಿಟ್ಟೆ, ಬೇಗ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ಬೇಗ ಬೇಗ ಏನು ಬೇಕೋ ಅದೆಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ ಅಲ್ವಾ, ಆದಷ್ಟು ಬೇಗನೆ ಎಲ್ಲನೂ ಕೂಡ ಪರ್ಚೇಸ್ ಮಾಡಿಕೊಂಡೆ. ನಮ್ಮ ಮನೆಯವರು ಚೋಟುನ ಎತ್ಕೊಂಡು ತಿರುಗಾಡ್ತಾಯಿದ್ರು, ಅದಕ್ಕೆ ಬೇಗ ಎಲ್ಲ ತೊಗೊಂಡೆ. ಲಾಸ್ಟಲ್ಲಿ ನಾವು ಏನು ಬಿಲ್ಲಿಂಗ್ ಮಾಡಬೇಕಾಗಿತ್ತಲ್ವ ಅಲ್ಲಿ ಮಳೆ ಜೋರಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಟಾಪ್ ಮಾಡಿದರು. ಹಾಗಾಗಿ ಬೇಗನೆ ಒಂದು ಮಟ್ಟಿಗೆ ಆಗೋವಷ್ಟು ವಿಡಿಯೋನ ಮಾಡಿಕೊಂಡೆ. ಇದು ಕಾರ್ ಪಾರ್ಕಿಂಗು ಅಂಡರ್ಗ್ರೌಂಡಲ್ಲಿರೋ ಅಂಥದ್ದು. ಹಾಗಾಗಿ ಇಲ್ಲಿಂದ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಮೆಟ್ರೋ ಸ್ಟೇಷನ್ ಕೆಳಗಡೆ ಎಲ್ಲನೂ ಒಂಥರ ಕೆರೆಯಲ್ಲಿ ನೀರಿರಲ್ವ, ಹಂಗೆ ಮಳೆ ನೀರು ನಿಂತಿರೋ ಅಂಥದ್ದು. ಸಖತ್ತಾಗಿ ಮಳೆ ಬಂತು ಮಾತ್ರ. ಈಗಂತೂ ಕೂಡ ಬೆಂಗಳೂರು ವಾತಾವರಣ ತಂಪಾಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಅಷ್ಟು ಮಳೆ ಬರುತ್ತೆ ಸಂಜೆ ಹೊತ್ತು ಈವ್ನಿಂಗ್ ಟೈಮಲ್ಲಿ. ಇವತ್ತಂತೂ ಫುಲ್ಲು ಮಳೇಲಿ ಸಿಗಾಕೊಂಬಿಟ್ಟಿದ್ವಿ. ಬರ್ತಾ ಡಿ ಮಾರ್ಟಿಗೆ ಅರ್ಧ ಗಂಟೆ ನಾವು ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದು. ಅದಾದಮೇಲೆ ಹೋಗ್ಬೇಕಾದ್ರೂ ಅಷ್ಟೇ ಬಿಲ್ಲಿಂಗ್ ಹಾಕೋಕ್ಕೇ ಸ್ಟಾಪ್ ಮಾಡಿಬಿಟ್ರು. ಮಳೆ ಎಲ್ಲ ನಿಂತಾದ್ಮೇಲೆ ನಾವು ಬಿಲ್ಲಿಂಗ್ ಹಾಕೋದು ಅಂತ ಅಂದ್ಬಿಟ್ಟು ಡಿ ಮಾರ್ಟಲ್ಲಿ ಅಷ್ಟು ಮಳೆ ಬರ್ತಾಯಿತ್ತು. ನಾವು ಓನ್ ವೆಹಿಕಲ್ಸ್ ಇದೆ ಬಿಡಿ, ಪಾಪು ಇದೆ ಅಳ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ಬೇಗನೆ ಬಿಡಿಸ್ಕೊಂಡು ಬಿಲ್ಲಿಂಗ್ ಹಾಕ್ಸ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಮಳೆ ಮಾತ್ರ ಬೆಂಗಳೂರಲ್ಲಿ. ನಾವು ನೆನ್ನೆನೇ ಬರಬೇಕು ಅಂತ ಅಂದ್ಕೊಂಡ್ವಿ, ಬಟ್ ನೆನ್ನೆನೇ ಬರೋಕ್ಕಾಗಲಿಲ್ಲ. ಏನಾದರೂ ಮಾಡಿ ಡಿ ಮಾರ್ಟಿಗೆ ಒಂದು ಸಲ ನಾವು ವಿಸಿಟ್ ಮಾಡಬೇಕು ಅಂದ್ಕೊಂಡೆ, ಯಾವತ್ತೂ ಹೋಗಿರಲಿಲ್ಲ, ಇದೇ ಫಸ್ಟು ಟೈಮ್. ಇವಾಗ ಮಹಾಲಕ್ಷ್ಮಿ ಲೇಔಟ್ ಹತ್ರ ನಿಲ್ಲಿಸ್ಕೊಂಡಿದ್ದೀವಿ. ಇದು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಬಿಟ್ಟು ಮುಂದೆ. ಏನಕ್ಕೆ ಅಂತ ಅಂದರೆ ಈಗ ಮನೇಲಿ ಇವಾಗ ಹೋಗಿ ಏನು ಮಾಡೋಕ್ಕಾಗಲ್ಲ. ಇವತ್ತೆಲ್ಲನೂ ಸಖತ್ತಾಗಿ ಟಾರ್ಚರ್ ಕೊಟ್ಟಿದ್ದೆ. ಹಾಗಾಗಿ ಏನಾದರೂ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ನಮ್ಮ ಮನೆಯವರು. ಹಾಗೆಯೇ ನಾನು ಮಳೆ ಅಲ್ವಾ, ಹಾಗಾಗಿ ಚೋಟು ಮಲ್ಕೊಂಡಿರೋದನ್ನ ಕರ್ಕೊಂಡು ಬಂದಿದ್ದೆ. ನಮ್ಮ ಮನೆಯವರು ಡ್ಯೂಟಿ ಮುಗಿಸಿ ನಾನು ಬರ್ತೀನಿ, ಆಮೇಲೆ ಹೋಗೋಣ ಅಂತ ಹೇಳಿದರು. ಹಿಂಸೆ ಕೊಟ್ಬಿಟ್ಟೆ, ಹೋಗೋಣ ಅಂತ ಅಂದ್ಬಿಟ್ಟು. ಮನೇಲಿ ನಾನು ಹೇಳಿದೆ ನಿಮಗೆ, ಬಾಕ್ಸ್ ಎಲ್ಲ ಖಾಲಿ ಇತ್ತು ಅಂತ. ತೊಗರಿ ಬೇಳೆನೂ ಸಹ ಇರಲಿಲ್ಲ. ಹಾಗಾಗಿ ಎಲ್ಲನೂ ತರಬೇಕಲ್ವಾ ಅಂತ ಅಂದ್ಕೊಂಡು ಇವತ್ತು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಹೋಗಿ ಬಂದ್ವಿ. ಮಳೆ ಅಂತ ಯಾರನ್ನು ಬಿಡ್ತಾ ಇರಲಿಲ್ಲ. ಓನ್ ವೆಹಿಕಲ್ ಇದೆ ಬಿಡಿ, ನಮಗೆ ಮಗು ಮಲ್ಕೊಳ್ಳೋ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಹೇಳಿ ಇವಾಗ ಬಿಡಿಸ್ಕೊಂಡು ಬಂದಿದ್ದು. ನಾನು ಹೋಗಿದ್ದೆ 2,000-2,500 ಬಜೆಟಲ್ಲಿ ಹೋದೆ. ಮಿನಿಮಮ್ ಒಂದು 500 ಎಕ್ಸ್ಟ್ರಾ ಆಯಿತು ಅಷ್ಟೇ, ಒಂದು 3,000 ಇದೆಲ್ಲ ಆಯಿತು. ಹೆಂಗೆ ಏನು ಅನ್ನೋದನ್ನು ಹೇಳ್ತೀನಿ. ನಾವು ಹೋಗೋ ಅಷ್ಟೊತ್ತಿಗೆ ಸಕ್ಕರೆ ಅದೆಲ್ಲ ಖಾಲಿನೇ ಆಗಿಬಿಟ್ಟಿತ್ತು ಬಾಕ್ಸಲ್ಲಿ. ಆಮೇಲೆ ಮತ್ತೆ ಅದನ್ನೆಲ್ಲ ಹುಡುಕಿ ಮತ್ತೆ ನೋಡೋದಕ್ಕೆ ಟೈಮ್ ಸಿಗಲಿಲ್ಲ. ಇವ್ರು ಬೇರೆ ಮಲ್ಕೊಳ್ಳೋ ಟೈಮ್ ಆಗಿತ್ತು. ಹಾಗಾಗಿ ನಮ್ಮ ಮನೆಯವರು ನಾನು ಏನೇನು ಪರ್ಚೇಸ್ ಮಾಡೋವರೆಗೂ ನಮ್ಮ ಮನೆಯವರೇ ಇವನ್ನ ಎತ್ಕೊಂಡಿದ್ರು. ನಿದ್ದೆ ಸಖತ್ತು, ಬೆಳಗ್ಗೆಯಿಂದ ಟಾರ್ಚರ್ ಕೊಟ್ಟಿದ್ದಾನೆ, ಮಲ್ಕೊಂಡಿಲ್ಲ. ಹಂಗಾಗಿ ಇವಾಗ ಮಲ್ಕೊಳ್ಳೋಕ್ಕೆ ಟಾರ್ಚರ್ ಕೊಡ್ತಾ ಇದ್ದಾನೆ. ಏನೇನು ತಂದಿದ್ದೀನಿ ಅಂತ ಅಂದ್ಬಿಟ್ಟು ಬ್ಲಾಗಲ್ಲಿ ಹಾಕ್ತೀನಿ ನಾನು. ಹಾಗೆಯೇ
ಸಿಕ್ಕಾಪಟ್ಟೆ ಮಳೆ ಬೆಂಗಳೂರಲ್ಲಿ ಒಂಥರ ಖುಷಿ ಅನ್ನಿಸ್ತು ಮಳೆ ಬಂದಿರೋದು. ಅದರಲ್ಲೂ ಬರ್ತಾ ಬರ್ತಾ ಹಿಂಗೆ ನೋಡ್ತಾ ಇದ್ದೀರಲ್ಲ ಮೆಟ್ರೋ ಸ್ಟೇಷನ್ ಕೆಳಗಡೆ ಅಂತೂ ಒಂಥರ ಜೇನು ಕಟ್ಟದಂಗೆ ತುಂಬ ಜನ ಫುಲ್ ಒಂಥರ ಗುಂಪಾಗ್ಬಿಟ್ಟಿದ್ದಾರೆ ಮಳೆಗೂ ಅದಕ್ಕೂ ಎಲ್ಲೂ ಹೋಗೋಕ್ಕಾಗ್ದಲೆ. ಟ್ರಾಫಿಕ್ ಬೇರೆ ಜಾಸ್ತಿ. ನೋಡೋಣ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಮಾಡ್ಕೊಟ್ಟಿದ್ದಾನೆ ನೋಡಿ. ಹಾಗೆಯೇ ಮನೆಗೆ ಬಂದ್ವಿ ನೋಡಿ. ಮನೆಯಲ್ಲಿ ಇವಾಗ ಐಟಮ್ ಎಲ್ಲ ಎತ್ತಿಟ್ಟು ಇವಾಗ ಜಸ್ಟ್ ಬಂದು ಅವನ್ನ ಕೆಳಗಡೆ ಮಲಗಿಸಿ ದಿವಾನ್ ಕಟ್ ಮೇಲೆ ಇವಾಗ ಸ್ವಲ್ಪ ಅವನಿಗೆ ರಾಗಿ ಸರಿ ಮಾಡಿ ತಿನ್ನಿಸಿ ಸ್ವಲ್ಪ ರೆಸ್ಟ್ ತಗೋಬೇಕು. ಇವಾಗ ಆಮೇಲೆ ಊಟ ಮಾಡಬೇಕು. ಇವಾಗ ಸ್ವಲ್ಪ ಹೊರಗಡೆಯಿಂದನೇ ಊಟ ತಂದಿದ್ದೀವಿ ನೋಡಿ, ಅದನ್ನೇ ಮಾಡ್ಕೊಳ್ತೀವಿ. ಅದಾದಮೇಲೆ ನಾನು ನಿಮಗೆ ಏನೇನು ತಂದಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಇವಾಗ ನೋಡಿ ಅವನಿಗೆ ಆರಾಮು ಅಲ್ಲಿ ಎತ್ಕೊಂಡು ಅವನಿಗೆ ಅಂದರೆ ಮೈಯೆಲ್ಲ ಪೇಯ್ನ್ ಬಂದಂಗೆ ಆಗಿಬಿಟ್ಟಿತ್ತು. ಸುಮಾರು ನೀವು ನೋಡ್ತಾ ಇರ್ಬೋದು 9 ಗಂಟೆ ಆಗಕ್ಕೆ ಬಂದಿದೆ. ಇವಾಗ ನಾವು ಮನೇಲಿದ್ದೀವಿ. ಹೆಂಗೋ ಬಂದ್ವಿ ಬೇಗ ಆದಷ್ಟು. ಹಾಯ್ ಫ್ರೆಂಡ್ಸ್, ನಮಸ್ತೆ. ಹಾಗೆಯೇ ಡಿ ಮಾರ್ಟಿಗೆ ಅಂತ ಹೋಗಿದ್ವಲ್ವ, ಡಿ ಮಾರ್ಟಲ್ಲಿ ಏನೇನು ತೊಗೊಂಡ್ವಿ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಏನೇನು ತೊಗೊಂಡೆ ಅನ್ನೋದನ್ನು ಹಾಗೆಯೇ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆಯೇ ಇವಾಗ ನಾವು ಒಂದು ಬಜೆಟ್ ಒಂದು ಲಿಸ್ಟ್ ಹಾಕ್ಕೊಂಡು ಹೋಗಿದ್ದೆ. ಲಿಸ್ಟ್ ಹಾಕೊಂಡ ಪ್ರಕಾರ ಎಲ್ಲ ಸಿಕ್ತು. ಅದರಲ್ಲಿ ಒಂದು 2 ಐಟಮ್ ಸಿಕ್ಕಿಲ್ಲ ಅಷ್ಟೇ. ಅದಾದ ನಂತರ ಎಷ್ಟು ಅಂತ ಅಂದರೆ ಒಂದು 2,000 ಅಥವಾ 2,500 ಬಜೆಟಲ್ಲಿ ಹೋಗಿದ್ದಿತ್ತು. ಅದು ಟೋಟಲ್ ಎಷ್ಟಾಯಿತು ಅಂತ ಅಂದರೆ 3,270 ರೂಪಾಯಿ ಆಯಿತು ಅಲ್ಲಿಗೆ. ನಮಗೆ ಅಂದರೆ ಈ 3,270 ಬೇರೆ ಎಲ್ಲಾರ ತಗೊಳಕ್ಕೆ ಅಂತ ಹೋಗಿದ್ದಿದ್ರೆ ಇನ್ನೂ 910 ರೂಪಾಯಿ .85 ಜಾಸ್ತಿ ಆಗ್ತಾಯಿತ್ತಂತೆ. ಹಂಗಾಗಿ ಡಿ ಮಾರ್ಟಲ್ಲೆಲ್ಲ ಕಮ್ಮಿ ಅಲ್ವಾ, ಹಂಗಾಗಿ ಸೇವ್ ರುಪೀಸ್ ಅಂತ ಅಂದ್ಬಿಟ್ಟು ಎಲ್ಲೋ ಮಾರ್ಕ್ ಹಾಕಿ 910 ರೂಪಾಯಿ ಸೇವ್ ಆಗಿದೆ. ಬೇರೆ ಎಲ್ಲೇ ತೊಗೊಂಡ್ರು ಇಷ್ಟು ಆ್ಯಡ್ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಇದೆ ಬಿಲ್ಲು. ಒಟ್ಟು ಟೋಟಲ್ಲು 3,270 ರೂಪಾಯಿ 70 ರೂಪಾಯಿ 98 ಪೈಸೆ ಇಷ್ಟಿದೆ ಬಿಲ್ಲು. ಇದೇ ಫಸ್ಟ್ ಟೈಮು ಡಿ ಮಾರ್ಟಿಗೆ ಹೋಗಿ ಐಟಮ್ನೆಲ್ಲ ತೊಗೊಂಡು, ಡಿ ಮಾರ್ಟ್ ಹೆಂಗಿದೆ ಅಂತಲೂ ಕೂಡ ನಾನು ಒಳಗಡೆ ಹೋಗಿ ನೋಡಿರಲಿಲ್ಲ. ಮಾಲೆಲ್ಲ ಹೋಗಿದ್ದೀನಿ, ಬಟ್ ಡಿ ಮಾರ್ಟ್ಗೆ ಹೋಗಿರಲಿಲ್ಲ ಅಷ್ಟೇ. ಇಷ್ಟು ಐಟಮ್ ಅಂದರೆ 33 ಐಟಮ್ನ ನಾನು ತೊಗೊಂಡಿದ್ದೀನಿ. ಈಗ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಫಸ್ಟು ಬಾಕ್ಸ್ನ ಶೇರ್ ಮಾಡಿರ್ತೀನಿ. ಇದು ಬಂದು ನೋಡಿ 6 ಇದೆ, 2, 4, 6 ಒಂದೇ ಸೈಜ್ ಇರೋದು. ಇದು ಬಂದು 89 ರೂಪಾಯಿಗೆ 6 ಬಾಕ್ಸ್ ಸಿಗುತ್ತೆ ಪ್ಲಾಸ್ಟಿಕ್ಕಿಂದು. ಇದರಲ್ಲಿ ಏನಾದರೂ ಗೋಡಂಬಿ, ದ್ರಾಕ್ಷಿ ಅಥವಾ ಏನಾದರೂ ಚಕ್ಕೆ ಲವಂಗ ಅದು ಪುಡಿ ಪೌಡರ್ ಮಾಡಿದ್ದು ಅಥವಾ ಬೇರೆ ಏನಾದರೂ ತೊಗರಿಬೇಳೆ ಜಾಸ್ತಿ ಇದ್ದು ಇನ್ನೇನಾದ್ರು ಶಾರ್ಟೇಜ್ ಇದ್ದರೆ ಇದರೊಳಗಡೆ ಹಾಕೋಬೋದು. ಆಮೇಲೆ ಒಗ್ಗರಣೆಗೆ ತೊಗರಿಬೇಳೆ ಕಡಲೆಬೇಳೆ ಅದೆಲ್ಲನೂ ಕೂಡ ಇದಕ್ಕೆ ಹಾಕೋಬೋದು. ಒಟ್ಟು ಏನಕ್ಕಾದ್ರೂ ಒಂದಕ್ಕೆ ಆಗುತ್ತೆ ಅನ್ನೋ ಇದಕ್ಕೆ ನನಗೆ ಇಷ್ಟ ಆಯಿತು. ಎಲ್ಲ ಒಂದು ಒಟ್ಟಿಗೆ ಜೋಡಿಸೋಣ ಅನ್ನೋ ಕಾರಣಕ್ಕೆ ಇದನ್ನು ತಂದಿದ್ದೀನಿ. ಇದು 2 ತಂದಿದ್ದೀನಿ, 2 ಸೆಟ್ಟು 89 ನೋಡಿ. ರೇಟ್ ಬಂದು MRP ರೇಟು 89 ರುಪೀಸು. ಇದೊಂದು ಸೆಟ್ಟು, ಇದು ಒಂದು ಸೆಟ್ಟು. ಕಲರ್ ಎಲ್ಲ ಸೇಮ್ ಸೈಜು, ಬಟ್ ಕ್ಯಾಪ್ ಎಲ್ಲ ಕಲರ್ ಚೇಂಜ್ ಇದೆ ಅಷ್ಟೇ. ಇದು ಒಂದಾದರೆ ನೆಕ್ಸ್ಟು ಇದು ಬಂದು ಮಿಕ್ಸ್ಚರು. ನಮ್ಮ ಮನೆಯವ್ರು ಏನಾದರೂ ಚಟ್ನಿ ಏನಾದರೂ ಮಾಡಿದಾಗ ಅಥವಾ ಏನೇ ಒಂದು ಸಾಂಬಾರು ಇದ್ರೂ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರಲ್ವ, ಹಾಗಾಗಿ ಇದು ಬಂದು 500 ಗ್ರಾಮ್ ಅಂದರೆ ಅರ್ಧ kg ಮಿಕ್ಸ್ಚರ್. ಇದು ಚೆನ್ನಾಗಿದೆ. ನಮ್ಮ ಮನೆಯವರು ಇದೇ ಚೆನ್ನಾಗಿದೆ, ಇದೇ ತಗೋ ಅಂತಂದರು. ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ ನಾನು. ಅರ್ಧ kgಗೆ ಇದು 165 ರೂಪಾಯಿ ಇದಿದೆ. 165 ಅರ್ಧ kg ಮಿಕ್ಸ್ಚರು. ಅದಾದ ನಂತರ ಅದರಲ್ಲಿ ಆಗಲೇ ಪಾಕೆಟ್ ಹೊಡೆದಾಗಿದೆ ಅದು. ಮತ್ತು ಇದು ಸೋಂಪಾಪುಡಿ ಇದು ನೋಡಿ, ಇದು ಬಂದು ರೇಟು 75 ರೂಪಾಯಿ. ಇದೊಂದು ಇರಲಿ, ನನಗೆ ಯಾವಾಗಲೂ ಇಷ್ಟ ಇದು ಸೋಂಪ, ಹಾಗಾಗಿ ಇದು ಸೋಂಪಾಪುಡಿ ತೊಗೊಂಡಿದ್ದೀವಿ 75 ರೂಪಾಯಿ. ಹಾಗೆಯೇ ಇದು ಬೇಸನ್ ಕಡಲೆ ಹಿಟ್ಟು ಅರ್ಧ kg ಅಲ್ಲ, ಇದು 1 kg 113 ರೂಪಾಯಿ ಬಿದ್ದಿದೆ ಇದಕ್ಕೆ. 1 kg ಏನು ಕಡಲೆ ಹಿಟ್ಟಿಗೆ. ಚೆನ್ನಾಗಿದೆ. ಡಿ ಮಾರ್ಟ್ ಪ್ರೀಮಿಯಾ ಅಂತ ಅಂದ್ಬಿಟ್ಟಿದೆ. ಏನು ಜರಡಿ ಮಾಡ್ಕೊಬೇಕೇನೋ, ಬಟ್ ನೋಡೋಣ. ಯಾವುದೇ ಒಂದು ತೊಗೊಂಡ್ರು ಎಲ್ಲರೂ ಫುಲ್ಲು ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಚೆನ್ನಾಗಿದೆ ಅಂತ ಹೇಳೋದಕ್ಕಾಗಲ್ಲ. ಏನಾದರೂ ಒಂದು ಮಾಡಬೇಕು ಅಂತಂದರೆ ಜರಡಿ ಇಟ್ಟೇ ಮಾಡ್ಬೋದು. ಇದೊಂದು ತೊಗೊಂಡಿದ್ದೀನಿ ಐಟಮು.
ಕಡಲೆ ಹಿಟ್ಟು 1 kg, ಎಲ್ಲ ಆಲ್ಮೋಸ್ಟ್ 1 kg ಅಂತಲೇ ನಾನು ಬರ್ಕೊಂಡು ಹೋಗಿದ್ದು. ಹಾಗೆಯೇ ಇದೊಂದು ಇರಲಿ ಗುಡ್ಡೆ ಬಿಸ್ಕೆಟು, ಗ್ರೀನ್ ಕಲರ್ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ. ಇದ್ರ ರೇಟ್ ಅಂತಂದರೆ ಎಷ್ಟಾಗಿದ್ದಾರೆ, 55 ರೂಪಾಯಿ ಹಾಕಿದ್ದಾರೆ. ಎಷ್ಟೆಷ್ಟು ಇರುತ್ತೆ ಅಂತ ಗೊತ್ತಿಲ್ಲ, ಇವತ್ತೇ ಫಸ್ಟು ತಗೊಂಡಿರೋದು. ನೋಡೋಣ. 55 ರೂಪಾಯಿ ಗುಡ್ಡೆ ಉಂಟಾಯ್ತು. ಅದಾದಮೇಲೆ ನೋಡಿ ಅಮೃತಾಂಜನ್ ಒಂದು ಇದು 95 ರೂಪಾಯಿ. ಇದು ಬೇಕು ಎಲ್ಲಾದರೂ ಕಾರಲ್ಲಿ ಹೋಗ್ಬೇಕಾದ್ರೆ ಅಥವಾ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಏನಾಗುತ್ತೆ ಅಂತಂದರೆ ತಲೆನೋವು, ವಾಮಿಟು ಎಲ್ಲ ಬಂದಂಗೆ ಆಗುತ್ತಲ್ಲ, ಅದಕ್ಕೋಸ್ಕರ ಇದನ್ನು ತೊಗೊಂಡೆ, ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಮೃತಾಂಜನು. ಅದಕ್ಕೋಸ್ಕರ ಅದಾದಮೇಲೆ ನೋಡಿ ಬ್ಯಾಗಿಗೆ ಕೂಡ 20 ರೂಪಾಯಿ ಕೊಡೋಂಗಾಯಿತು. ಅಂದರೆ ಚೀಲ ಏನಾದರೂ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಅರ್ಜೆಂಟ್ ಬೇರೆ ಆಗೋಗ್ಬಿಟ್ಟಿತ್ತು. ಅಂದರೆ ಅರ್ಜೆಂಟು ಅಂತಂದರೆ ಮಳೆ ಬೇರೆ ಬರೋ ಟೈಮ್ ಆಗಿತ್ತು. ಮಳೇಲಿ ಬೇರೆ ಸಿಗಾಕೊಂಡ್ವಿ ಅಂತ ಹೇಳಿದ್ನಲ್ಲ, ಹಂಗೆ ಅವ್ನು ಬೇರೆ ಮಾಡ್ಕೊಂಡಿದ್ದ, ಅವನು ಎತ್ಕೊಂಡು ಬೇಗ ಹೋದ್ವಿ, ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇವೆರಡು ಬ್ಯಾಗ್ ತೊಗೊಂಡು ಐಟಮ್ ತುಂಬಿಸ್ಕೊಳ್ಳೋಕ್ಕೆ ಅಂತ 20 ರೂಪಾಯಿ ಒಂದು ಬ್ಯಾಗು. ಇನ್ನೊಂದ್ಸಲ ಇವಾಗ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ, ಇನ್ನೂ 3-4 ತಿಂಗಳು ಹೋಗಲ್ಲ ಆ ಕಡೆಗೆ, ಇನ್ನೊಂದು ಸಲ ಹೋದಾಗ ಬ್ಯಾಗ್ಗಳು ಎತ್ಕೊಂಡು ಹೋಗೋ ಅಂತಹ ಐಡಿಯಾನ ಯೂಸ್ ಮಾಡ್ಕೋಬೇಕು. ಸುಮ್ಮನೆ ಯಾಕೆ 40 ರೂಪಾಯಿ ಕೊಟ್ಟಿದ್ದಾಯಿತು ಎಕ್ಸ್ಟ್ರಾ. ಹಾಗೆಯೇ ಇದು ಬಂದು 5 ಲೀಟ್ರು ಸನ್ಪ್ಯೂರ್ ಆಯಿಲು. ಪಾಕೆಟೇ ತೊಗೊಳ್ಳೋಣ, 1 kgದು 2 ಪಾಕೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನನಗೆ ಯಾಕೋ ಇಷ್ಟ ಆಗಲಿಲ್ಲ, ತೊಗೊಳ್ತೀನಿ ಇನ್ನು ಮುಂದೆ. ಎಲ್ಲ ನಾನು 675 ಏನೋ ಬಿದ್ದಿದೆ ಇದಕ್ಕೆ, ಕರೆಕ್ಟು 675 ಇಲ್ಲಿ ಬರೆದಿದ್ದಾರೆ. ಇಲ್ಲಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಫ್ರೀಡಮ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ಸನ್ಪ್ಯೂರು ಚೆನ್ನಾಗಿದೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ. ಹಾಗಾಗಿ 5 ಲೀಟ್ರನ್ನ ಒಂದೇ ಸಲ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಬೇಕಾದರೆ ನಾವು ಆಯಿಲ್ ಬಾಟಲಿಗೆ ಸರ್ವ್ ಮಾಡ್ಕೋಬೋದು. ಅದಾದಮೇಲೆ ನೋಡಿ 249 ಇದಕ್ಕೆ ಕಮ್ಮಿ ಏನೋ ಬಿದ್ದಿದೆ, ಬಟ್ ಇದರಲ್ಲಿ ಇರೋದಷ್ಟು ಕಮ್ಮಿ ಬಿದ್ದಿದೆ. ಇದಕ್ಕೆ ಚಕ್ಲಿಗಳು ನನಗೇನಾದರೂ ಶಾವಿಗೆ ಒತ್ತಬೇಕು ಅದು ಇದು ಅಂತ ಅಂದ್ಬಿಟ್ಟು, ಆಮೇಲೆ ಸಿಂಪಲಾಗಿ ಚಕ್ಲಿ ಮಾಡಬೇಕು ಅಂದಾಗ ನಾನು ಬೇರೆಯವ್ರನ್ನ ಯಾರನ್ನಾರು ಕೇಳಬೇಕಲ್ಲ ಅನ್ನೋ ಒಂದು ಮನಸ್ಸಿತ್ತು. ಹಾಗಾಗಿ ಹೆಂಗಿದ್ರು ಡಿಮಾರ್ಟಿಗೆ ಹೋಗಿದ್ನಲ್ಲ, ತಗೊಳ್ಳೋಣ, ಎಷ್ಟಾದರೂ ಆಯಿತು ಪರವಾಗಿಲ್ಲ, ಇನ್ನೊಬ್ರು ಮನೆ ಬಾಗು ತಟ್ಟೋದು ಬೇಡ. ಹಾಗಾಗಿ ನಾನೇ ಒಂದು ತೊಗೊಂಡು ತಂದಿದ್ದೀನಿ. ಯಾರೇ ಆಗಲಿ ಒಂದೊಂದ್ಸಲ ಒಂದೊಂದು ಮಾತು ಅಂದ್ಬಿಟ್ರೆ, ನಮ್ಮ ಮುಂದೆ ಅಂತ ಹೋದ್ರು ಹಿಂದ್ಗಡೆ ಅಂದ್ಬಿಟ್ರೆ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಅದು ಸಹಿಸ್ಕೊಂಡಿರೋದು ನನಗೆ ಇದಿದೆ. ಹಾಗಾಗಿ ಯಾವ ಸವೋಸನೂ ಬೇಡ ಅಂತ ಅಂದ್ಬಿಟ್ಟು ಇದೊಂದು ಚಕ್ಲಿ ಹೂರಣ ತಂದಿದ್ದೀನಿ. ಇದರೊಳಗಡೆ 5-4 ಪ್ಲೇಟ್ ಇದ್ದಾವೆ, ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದೊಂದು ತಂದಿದ್ದೀನಿ ಸ್ಟೀಲಾಗೆ ಇದ್ದಿದ್ದು. ಇನ್ನೂ ಸ್ವಲ್ಪ ಸಾಕಷ್ಟು ಪಾತ್ರೆ ನೋಡೋಣ ಅಂದ್ಕೊಂಡೆ, ಸದ್ಯಕ್ಕೆ ಸಾಕು ಇದ್ದಿದ್ದ ಬಜೆಟಲ್ಲಿ ನಾನು ತಂದಿರೋದು. ಹಾಗೆಯೇ ಪಾತ್ರೆ ತೊಳೆಯೋಕ್ಕೆ ವಿಮ್ಮು, ಇದು ಬಂದು ರೇಟ್ ಬಂದು 199, 200 ರೂಪೀಸ್ ಅಂದ್ಕೊಳ್ಳಿ. 199, 200 ಅಲ್ಲ, ಅಲ್ಲಿ ಎಲ್ಲ 5 ರೂಪಾಯಿ 10 ರೂಪಾಯಿ, ಇಲ್ಲಿ ಸಿಗೋದಕ್ಕಿಂತ 5 ರೂಪಾಯಿ 10 ರೂಪಾಯಿ ಎಲ್ಲ ಕಮ್ಮಿ ಇರುತ್ತೆ. ಹಾಗಾಗಿ ಇದು ಎಷ್ಟು 750 mlಗೆ 199 ರೂಪೀಸು ವಿಮ್ ಜೆಲ್ ಪಾತ್ರೆ ತೊಳೆಯೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಇವಾಗೆಲ್ಲ ಜಾಸ್ತಿ ಬೇಕಾಗುತ್ತೆ ನನಗೆ ಪಾತ್ರೆ ತೊಳೆಯೋದಕ್ಕೆ ಅಂತ ಅಂದ್ಬಿಟ್ಟು. ಹಾಗೆಯೇ 2 ಬೌಲ್ ತೊಗೊಂಡೆ. ಇದೇನಕ್ಕೆ ತೊಗೊಂಡೆ ಅಂತ ಅಂದರೆ, ಏನಾದರೂ ವಿಡಿಯೋಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿ, ಮನೇಲಿ ಸ್ವಲ್ಪ ಜಾಸ್ತಿ ಏನು ಪಾತ್ರೆ ಇಲ್ಲ, ಹಾಗಾಗಿ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಬಂದು ಒಂದು ಪೀಸೇ 49 ರೂಪಾಯಿ. ನೋಡೋದಕ್ಕೆ ತುಂಬ ಇಷ್ಟ ಆಯಿತು, ಹಂಗಾಗಿ ತೊಗೊಂಡೆ. ಮಾತ್ರ ಹುಷಾರಾಗೆ ಎತ್ತಿಟ್ಕೋಬೇಕು ಇದನ್ನು. ಹಾಗೆಯೇ ಇದು 2 ಸ್ಟೀಲಿನ ತೊಗೊಂಡಿದ್ದೀನಿ. ಇದು ಸ್ಟೀಲ್ ಬಂದು ಇದು 29 ರೂಪಾಯಿ ರೇಟು. ನನಗೆ ಇಷ್ಟ ಆಯಿತು. ಏನಾದರೂ ಅವನಿಗೆ ಸರಿ ತಿನ್ನಿಸೋದು ಅಥವಾ ಸರ್ಲಾಕ್ ತಿನ್ನಿಸೋದು ಅಥವಾ ನೀರು ಕುಡಿಸ್ಬೇಕಾದ್ರೆ ಇದು ಚೆನ್ನಾಗಿರುತ್ತೆ, ಅದಕ್ಕೆ 2 ತೊಗೊಂಡಿದ್ದೀನಿ. 29 ರೂಪಾಯಿ ಕೊಟ್ಬಿಟ್ಟು ಪಾತ್ರೆ ಅಂತ ಅಂದಾಗ. ಅದೇ ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಇವನ್ನ ತೊಗೋಬೇಕು ಅಂತ ಅಂದ್ಬಿಟ್ಟು. ನೋಡಿ ನೀವೇ ರೇಟ್ ನೋಡಿ, 29 ರೂಪಾಯಿ ಒಂದು ಗ್ಲಾಸ್. ಇದು 29 ರೂಪಾಯಿ ನೋಡಿ, ಕೊಡ್ಬೋದಲ್ವ 29 ರೂಪೀಸು. ಬೇರೆ ಕಡೆ ಹೋದಾಗ ಒಂದೊಂದಕ್ಕೆ 100 ರೂಪಾಯಿ ಅಥವಾ 50 ರೂಪಾಯಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು
2 ತೊಗೊಂಡೆ. ಇದೇ ಥರದ ಕಾಫಿ ಆರ್ ಟೀ ಮಗ್ ಚೆನ್ನಾಗಿದೆ ಅಂತ ಅನ್ನಿಸ್ತು, ತೊಗೊಂಡಿದ್ದೀನಿ. ಯಾವತ್ತಾದ್ರೂ ಟೀನೋ ಕಾಫಿನೋ ಕುಡಿಸ್ಬೋದು. ಯಾವಾಗಲೂ ಕುಡಿಯೋಕ್ಕೆ ಹೋಗಲ್ಲ, ಸ್ಟೀಲ್ ಗ್ಲಾಸಲ್ಲೇ ಕುಡಿಯೋದು. ನಮ್ಮ ಮನೆಯಲ್ಲಂತೂ ಸ್ಟೀಲೇನೆ ಇವೆಲ್ಲ ಯೂಸ್ ಮಾಡಲ್ಲ. ನನಗೆ ಕೊಡೋದಕ್ಕೂ ಭಯ, ಜಸ್ಟ್ ಏನಾದ್ರು ಒಂಚೂರು ಮಿಸ್ ಆಗಿತ್ತು ಅಂತಂದರೆ ಆಮೇಲೆ ಅಷ್ಟೇ ಹೊಡೆದೋಗುತ್ತೆ. ನೆಕ್ಸ್ಟು ಮನೆಗೆ ದಿನಸಿ ಏನೇನು ತೊಗೊಂಡೆ ಇದರಲ್ಲಿ ಒಂದೊಂದೇ ತೋರಿಸ್ತೀನಿ ನೋಡಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾರಲ್ವ, ಇದು ಸ್ವಲ್ಪ ಒಗ್ಗರಣೆಗೆ ಟೇಸ್ಟ್ ಬರುತ್ತಂತೆ. ಹಂಗಾಗಿ ಇದನ್ನು 100 ಗ್ರಾಮ್ ತೊಗೊಂಡೆ. ಈ 100 ಗ್ರಾಮ್ ರೇಟ್ ಅಂತ ಅಂದರೆ 89 ರೂಪಾಯಿ. 100 ಗ್ರಾಮ್ 89 ರುಪೀಸ್ ಏನೋ ಇದೆ, 89 ರೂಪಾಯಿ. ಇದರಲ್ಲಿರೋ ರೇಟ್ ಹೇಳ್ತಾ ಇದ್ದೀನಿ. ಅಲ್ಲೊಂದು ಸ್ವಲ್ಪ ಡಿಸ್ಕೌಂಟ್ ಇದ್ದು ಒಂದೊಂದು 5 ರೂಪಾಯಿ ಕಮ್ಮಿ ಇತ್ತು. ಚೆನ್ನಾಗಿದೆ ಇದು ಟೇಸ್ಟ್. ಇನ್ಮೇಲೆ ಸ್ವಲ್ಪ ಒಗ್ಗರಣೆಗೆಲ್ಲ ಯೂಸ್ ಮಾಡ್ಕೊಳ್ತೀನಿ ಬ್ಯಾಡಗಿ ಮೆಣಸಿನ್ಕಾಯಿ. ಹಾಗೆಯೇ ಆಶೀರ್ವಾದ ಉಪ್ಪು, ಕಲ್ಲುಪ್ಪು ತೊಗೊಂಡಿದ್ದೀನಿ. ಒಂದು ಪುಡಿ ಉಪ್ಪು, ಒಂದು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಒಂದಲ್ಲ, ಎರಡು ಕಲ್ಲುಪ್ಪು, 2 ಪ್ಯಾಕೆಟು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಇದು ರೇಟ್ ಬಂದು 22 ರೂಪಾಯಿ ಇದೆ. 2 ಆಶೀರ್ವಾದಕ್ಕೆ ನೋಡಿ. ಹಾಗೆಯೇ ಇನ್ನು 2 ಪ್ಯಾಕೆಟು ಆಶೀರ್ವಾದ ಪುಡಿ ಉಪ್ಪು ತೊಗೊಂಡಿದ್ದೀನಿ. ಉಪ್ಪು ಮನೆಯಲ್ಲಿ ಖಾಲಿ ಆಗಬಾರ್ದು, ಸಾಸಿವೆ ಮನೇಲಿ ಖಾಲಿ ಆಗಬಾರ್ದು. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀನಿ. ಮತ್ತು ಅರಿಶಿನ ಕುಂಕುಮ ಖಾಲಿ ಆಗಬಾರ್ದು. ಎಷ್ಟೋ ಸಲ ಆ ಮನೇಲಿದ್ದಾಗ, ಹಾಲು ಕಿಚನ್ ಮನೇಲಿದ್ದಾಗ ಎಷ್ಟೋ ಸಲ ಖಾಲಿಯಾಗಿದೆ. ನೀವೆಲ್ಲ ಕಮೆಂಟಲ್ಲಿ ತಿಳಿಸ್ತಾ ಇದ್ರಿ ಎಷ್ಟೋ ಅವೆಲ್ಲ ಖಾಲಿ ಆಗಬಾರ್ದು ಪೂಜಾ ಅಂತ ಅಂದ್ಬಿಟ್ಟು. ಹಾಗಾಗಿ ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡಿದ್ದೀನಿ. ಯಾವಾಗಲೂ ಒಂದೊಂದು ಪ್ಯಾಕೆಟ್ ತೊಗೊತಾ ಇದ್ದೆ, ಈ ಸಲ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದಾದ ನಂತರ ನನಗೆ ಮೈಸೂರು ಬೇಳೆ ಬೇಕಾಗಿತ್ತು ಸಾಂಬಾರಿಗೆಲ್ಲ ಹಾಕೋದಕ್ಕೆ. ಇದಕ್ಕೆ ಮೈಸೂರು ಬೇಳೆ ಅಂತ ಹೇಳ್ತಾರೆ, ಮಸೂರ್ ದಾಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ನಾವೆಲ್ಲ ನಾರ್ಮಲಾಗಿ ಮೈಸೂರು ಬೇಳೆ ಅಂತಲೇ ಹೇಳೋದು. ಇದು ಬಂದು 71 ರೂಪಾಯಿ ಅರ್ಧ ಕೆ ಜಿಗೆ. 71 ರೂಪಾಯಿ ಅರ್ಧ ಕೆ ಜಿಗೆ ಪ್ಯಾಕೆಟಲ್ಲಿರೋದು. ಸಪ್ರೇಟ್ ಏನಾದ್ರು ತೊಗೊಳ್ಳೋದಾದರೆ ಕಮ್ಮಿ ಇತ್ತು, ಆದರೆ ಆ ಬಾಕ್ಸ್ ಒಳಗಡೆ ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ಪ್ಯಾಕೆಟಲ್ಲಿರೋದೇ ತೊಗೊಂಡೆ. ಹಾಗೆಯೇ ಇದು ಬಂದು ಇದು ಸೋಂಪು ಕಾಳು ಅಂತ ಹೇಳ್ತಾರಲ್ಲ ಅದು. ಇದು ಸೋಂಪು ಕಾಳು 100 ಗ್ರಾಮ್ಗೆ ಎಷ್ಟು ಬಿದ್ದಿದೆ? 68 ರೂಪಾಯಿ. ಸೋಂಪು ಕಾಳು ಇರಲಿ ಏನಕ್ಕಾದರೂ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಹಾಗೆಯೇ ಜೀರಿಗೆ 100 ಗ್ರಾಮ್ ತೊಗೊಂಡೆ. ಜೀರಿಗೆ ರೇಟ್ ಬಂತು 61 ರೂಪಾಯಿ 100 ಗ್ರಾಮ್ಗೆ. ಜೀರಿಗೆ 61 ರೂಪಾಯಿ ಆಯಿತು. ಅದಾದಮೇಲೆ ಕಡಲೆಕಾಳು ತೊಗೊಂಡಿದ್ದೀನಿ. ಕಡಲೆಕಾಳು ತೊಗೋಬೇಕು ಅಂತ ಭಾರಿ ದಿವಸದಿಂದ ಅಂದ್ಕೊಂಡಿದ್ದೆ. ಲೂಸಲ್ಲೇ ಸಿಕ್ಕಿಲ್ಲ, 1 ಕೆ ಜಿ ಪಾಕೆಟಲ್ಲೇ ಸಿಕ್ಕಿದೆ. 1 ಕೆ ಜಿ ರೇಟ್ ಬಂದು 116 ರೂಪಾಯಿ ರೇಟ್ ಬಿದ್ದಿದೆ. ಇದಕ್ಕೆ 116 ರೂಪಾಯಿ. ಕಡಲೆಕಾಳು ಚೆನ್ನಾಗಿದೆ, ಯಾವುದೇ ಥರ ಕಲ್ಲು ಕಡ್ಡಿ ಯಾವುದೂ ಇಲ್ಲ, ಚೆನ್ನಾಗಿದೆ. ಹಂಗಾಗಿ ಅದಕ್ಕೆ ಜಾಸ್ತಿ ಜನ ಡಿಮಾರ್ಟಿಗೆ ಹೋಗೋದು. ಆಮೇಲೆ ಮೆಂತ್ಯ ಬೇಕಾಗಿತ್ತು, 2 ಪ್ಯಾಕೆಟ್ ತೊಗೊಂಡಿದ್ದೀನಿ ಮೆಂತ್ಯ. 100 ಗ್ರಾಮ್ ಅನ್ನಂಗೆ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಬರೀ 18 ರೂಪಾಯಿ 100 ಗ್ರಾಮ್ಗೆ 18 ರೂಪಾಯಿ. ಹಂಗಾಗಿ ಇದನ್ನೇ ತೊಗೊಂಡೆ. ಅರ್ಧ ಕೆ ಜಿದು ಇತ್ತು, ಆದರೆ ನಾನು ತೊಗೊಂಡಾದ್ಮೇಲೆ ಕೆಳಗಡೆ ಹಾಕ್ಬಿಟ್ಟಿದ್ದೀನಿ. ಇನ್ನು ನೆಕ್ಸ್ಟು ರ್ಯಾಕ್ಸ್ಗಳಲ್ಲಿತ್ತು. ಹಂಗಾಗಿ ಬಿಡಿ, ನೀನು ತೊಗೊಳೋದು ಬೇಡ, 200 ಗ್ರಾಮ್ ಆಗಿದೆಯಲ್ವಾ. ಜಾಸ್ತಿ ಏನು ಮೆಂತೆ ಜಾಸ್ತಿ ಯಾವುದಕ್ಕೂ ಯೂಸ್ ಮಾಡಲ್ಲ. ಏನಾದರೂ ತಲೆಗೆ ಬೇಕಾದರೆ ನೆನೆಸಿ ಹಾಕ್ಕೊತೀನಿ. ಅದು ಬಿಟ್ಟರೆ ದೋಸೆ ಇಡ್ಲಿ ನೆನೆಸ್ಬೇಕಾದ್ರೆ ಮಾತ್ರ ಹಾಕ್ಕೊಳ್ತೀನಿ. ಹಾಗಾಗಿ ಮೆಂತೆ ಜಾಸ್ತಿ ಯೂಸ್ ಮಾಡಲ್ಲ. ಅದಾದಮೇಲೆ ನಾನು ಹೇಳಿದ್ನಲ್ಲ 100 ಗ್ರಾಮ್ ಸಾಸಿವೆ ತೊಗೊಂಡೆ ಅಂತ ಅಂದ್ಬಿಟ್ಟು, ಸಾಸಿವೆ 15 ರೂಪಾಯಿ 100 ಗ್ರಾಮ್ಗೆ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದೇನು ಅರ್ಧ ಕೆ ಜಿ ನಾನು ಎಲ್ಲೂ ನೋಡಲಿಲ್ಲ, ಆದರೆ 100 ಗ್ರಾಮ್ದಿತ್ತು ಅಥವಾ 250 ಗ್ರಾಮ್ದು ಎಲ್ಲೂ ಇರಲಿಲ್ಲ. 100 ಗ್ರಾಮ್ ಮಾತ್ರ ಹಾಕಿದ್ದು. ಹಂಗಾಗಿ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಹಾಗೆಯೇ ಮೆಣಸು 2 ಪ್ಯಾಕೆಟ್ ತೊಗೊಂಡೆ ಅಂತ ಅನ್ನಿಸ್ತು ನನಗೆ, ಆದರೆ
100 ಗ್ರಾಮ್ ಮೆಣಸಿಗೆ 141 ರೂಪಾಯಿ ಇದೆ ರೇಟು. ಮೆಣಸು ರೇಟ್ ಜಾಸ್ತಿ ಅನಿಸುತ್ತೆ, ಅದಕ್ಕೆ 100 ಗ್ರಾಮ್ಗೆ 141 ರೂಪಾಯಿ ರೇಟ್ ಹಾಕಿದ್ದಾರೆ. ಹಾಗೆಯೇ ಈ ವಿಚಾರದಲ್ಲಿ ಸ್ವಲ್ಪ ತಪ್ಪು ಮಾಡಿದೆ ಅಂತ ಅನ್ನಿಸ್ತು. ಯಾಕಂತ ಅಂದರೆ ನಾವು ಏನು ಲೂಸ್ ಎಲ್ಲ ಐಟಮ್ಸ್ ಇರುತ್ತೆ ನೋಡಿ, ಬೇಳೆ ಕಾಳುಗಳು ಅದೆಲ್ಲನೂ ಜಗ್ಗಲ್ಲಿ ಹಾಕ್ಕೊಳ್ತಾ ಇದ್ದೆ. ನಮ್ಮ ಮನೆಯವ್ರು ಏನಂತ ಅಂದರು, ಇದನ್ನೆಲ್ಲ ಹಾಕೊಂಡ್ಬಿಡು, ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೆ, ನಿನಗೆ ಎಷ್ಟು ಬೇಕು ಅಲ್ಲಿ ವೆಯ್ಟ್ ಮಾಡಿಬಿಟ್ಟು ನೀನು ಕೊಡ್ತಾರೆ, ನೀನು ಹಾಕೋಬೋದು. ಅರ್ಧ ಕೆ ಜಿನ 1 ಕೆ ಜಿನ ಅವರೇ ವೆಯ್ಟ್ ಮಾಡಿ ಸೀಲ್ ಹಾಕಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಂದರು. ಹೌದೇನೋ ಅಂದ್ಕೊಂಡು ನಾನು ಸರಿ ಅಂತ ಆಯಿತು ಅಂತ ಅಂದ್ಬಿಟ್ಟು ಹಾಕ್ಕೊಂಡ್ರೆ ಅಲ್ಲಿಗೆ ತೊಗೊಂಡೋದ್ಮೇಲೆ ಗೊತ್ತಾಯಿತು ಅವ್ರು ಎಷ್ಟೆಷ್ಟಿದೆ ನೋಡಿಬಿಟ್ಟು ಅಷ್ಟಷ್ಟೇ ಅಲ್ಲಿಗೆ ಬಿಲ್ ಹಾಕ್ಬಿಟ್ಟು ಈ ರೀತಿ ಹಿಂಗೆ ಕೊಡ್ತಾರೆ. ಯಾಕಂತಂದರೆ ಇದು ಕಟ್ಟಲ್ವಲ್ಲ, ಅಂದರೆ ಫುಲ್ಲು ಕವರ್ ಆಗಬೇಕಲ್ಲ ಗಮ್ ಟೇಪಲ್ಲಿ, ಸಿಲ್ವರ್ ಟೇಪಲ್ಲಿ, ಆ ಥರ ಏನು ಅದರೊಳಗಡೆಯಿಂದ ತೆಗಿಯೋದು ಅಥವಾ ಹಾಕೋದು ಅದೇನು ಮಾಡಲ್ಲ. ನಾವು ಎಷ್ಟು ತುಂಬ್ಕೊಂಡು ಹೋಗಿರ್ತೀವೋ ಅಷ್ಟನ್ನೇ ಮಾತ್ರ ಅವರು ಸ್ಟಿಕ್ಕರ್ ಹಾಕಿ ಫುಲ್ಲು ಫಿಲಪ್ ಮಾಡಿಬಿಟ್ಟು ನಮ್ಗೆ ವಾಪಸ್ ಕೊಡ್ತಾರೆ. ಅದರಲ್ಲಿ ಒಂದು ತಪ್ಪಾಯಿತು. ಅಂದರೆ ತೀರಾ ಒಂದೊಂದು ಐಟಮು ಜಾಸ್ತಿ ಬಂದುಬಿಟ್ಟಿದೆ, 1 ಕೆ ಜಿಗಿಂತ ಜಾಸ್ತಿ ಬಂದಿದೆ. ಇನ್ನೊಂದೊಂದು 1 ಕೆ ಜಿಗಿಂತ ಕಮ್ಮಿನೇ ಬಂದಿದೆ, 100 ಗ್ರಾಮು, 150 ಗ್ರಾಮು, 200 ಗ್ರಾಮು ಈ ರೀತಿ ಕಮ್ಮಿ ಬಂದಿದೆ. ಹಾಗಾಗಿ ಎಲ್ಲ 1 ಕೆ ಜಿ ಅಂತಲೇ ನಾನು ಹಾಕ್ಕೊಂಡಿದ್ದು. ಅದರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು. ಕರೆಕ್ಟಾಗಿ ಅಲ್ಲಿ ಮಗ್ಗಲ್ಲಿ ಎಷ್ಟೆಷ್ಟಿರುತ್ತೆ ಅಷ್ಟೇ ಹಾಕ್ಕೊಂಡೋದ್ರೆ ನಮಗೆ ಒಂಥರ ಓಕೆ. ಇಲ್ಲ ಅಂತ ಅಂದರೆ ನಾವು ತೊಗೊಂಡೋಗಿರೋ ಬಜೆಟ್ಗೂ ಅಲ್ಲಿರೋ ಬಜೆಟ್ಗೂ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಇದು ಬಂದು ಇದು ಹೆಸರು ಬೇಳೆ ನಾನು 1 ಕೆ ಜಿ ಅಂತ ಇದು ಮಾಡ್ಕೊಂಡಿದ್ದೆ. ಅದು ಬಂದು ಕರೆಕ್ಟಾಗಿ 1 ಕೆ ಜಿಗೆ 100 ಗ್ರಾಮ್ ಕಮ್ಮಿ ಇದೆ. ಇದು ಕರೆಕ್ಟಾಗಿ ಹೆಸರು ಬೇಳೆ. ಹಾಗೆಯೇ ಇದು ಹೆಸರು ಕಾಳು 1 ಕೆ ಜಿ 236 ಗ್ರಾಮ್ ಇದೆ. ಇದು 1 ಕೆ ಜಿ 236 ಗ್ರಾಮ್ ಇದೆ. ಇದ್ರ ರೇಟ್ ಬಂದು 152 ರೂಪಾಯಿ 45 ಪೈಸೆ. ಹಾಗೆಯೇ ಇದು ಬಂದು ಬನ್ಸಿ ರವೆ, ಏನೋ ರೇಟ್ ಸ್ಟಿಕ್ಕರ್ ಹಾಕಿದ್ದಾರೆ. ಇದು 978 ಗ್ರಾಮ್, 1 ಕೆ ಜಿನೂ ಬಂದಿಲ್ಲ. 978 ಗ್ರಾಮ್ 42 ರೂಪಾಯಿ ಬಿದ್ದಿದೆ. ಹಾಗೆಯೇ ಇದು ಕಡಲೆ, ಇದು ಅಷ್ಟೇ 1 ಕೆ ಜಿ ಬರಲೇ ಇಲ್ಲ. ಇದು 878 ಗ್ರಾಮ್ ಇದೆ. ಇದು 110 ರೂಪಾಯಿ ಬಿದ್ದಿದೆ ಇದಕ್ಕೆ. ಅಲ್ಲಿ ಹೆಂಗೆ ಅಂದರೆ ಪೈಸೆ ಲೆಕ್ಕನೂ. ಹಾಗೆಯೇ ಇದು ಕಡಲೆಬೇಳೆ ಬಂದು 968 ಗ್ರಾಮ್ ಇದೆ. ಇದು 84 ರೂಪಾಯಿ ಬಿದ್ದಿದೆ. ಒಂದೊಂದು ಕೆ ಜಿ ಮೇಲೋಗಿದೆ, ಇನ್ನೊಂದು 1 ಕೆ ಜಿಗಿಂತ ಕಮ್ಮಿನೇ ಬಂದಿದೆ ಇದು. ಹಾಗೆಯೇ ಇದು ಬಂದು ಉದ್ದಿನಬೇಳೆ ಬಂದು 1 ಕೆ ಜಿ 12 ಗ್ರಾಮ್ ಇದೆ, 141 ರೂಪಾಯಿ ಬಿದ್ದಿದೆ ಇದಕ್ಕೆ. ಹಾಗೆಯೇ ಇದು ಸಣ್ಣ ರವೆ ಅಂತ ಹೇಳ್ತಾರಲ್ಲ, ಅದು ಚಿರೋಟಿ ರವೆ, ಇದು 1 ಕೆ ಜಿ ಬಂದಿಲ್ಲ. 984 ಗ್ರಾಮ್ಗೆ 35 ರೂಪಾಯಿ ಬಿದ್ದಿದೆ ಅಷ್ಟೇ. 1 ಕೆ ಜಿನೂ ಸಹ ಬಂದಿಲ್ಲ ಅದು. ಹಾಗೆಯೇ ಇದು ಬಂದು ತೊಗರಿಬೇಳೆ ನೋಡಿ 996 ಗ್ರಾಮು, 1 ಕೆ ಜಿಗೆ 4 ಗ್ರಾಮ್ ಕಮ್ಮಿ ಏನೋ ಇದೆ, 169 ರೂಪಾಯಿ 32 ಪೈಸೆ. ಇನ್ನು 4 ಗ್ರಾಮ್ ಬಂದಿದೆ, ಕರೆಕ್ಟಾಗಿ 170 ರೂಪಾಯಿ 1 ಕೆ ಜಿ ತೊಗರಿಬೇಳೆ. ಡಿ ಮಾರ್ಟಲ್ಲಿ ಔಟ್ಸೈಡು 185 ರೂಪಾಯಿ ಅಥವಾ 180 ರೂಪಾಯಿ ಇರುತ್ತೆ. ಹಾಗೆಯೇ ಇದು ಬಂದು ಕಡಲೆ ಬೀಜ, ಇದು ಅಷ್ಟೇ 944 ಗ್ರಾಮ್ ಇದೆ, 122 ರೂಪಾಯಿ ಬಿದ್ದಿದೆ ಇದಕ್ಕೆ. ಆ ಮಗ್ಗಿದೆಯಲ್ಲ, ಆ ಮಗ್ಗಲ್ಲಿ ಕರೆಕ್ಟಾಗಿ ಫುಲ್ ಹಾಕ್ಬಿಟ್ಟು ಕರೆಕ್ಟಾಗಿ ಮಗ್ಕೊಂಡು ಯಾವುದೋ ಒಂದು ಐಟಮು ಹಾಕ್ಬಿಟ್ಟು ಇನ್ನೊಂದು ಅದರಲ್ಲಿ ಕಾಲು ಭಾಗದಷ್ಟು ಹಾಕಿದ್ರೆ ಕರೆಕ್ಟಾಗಿ 1 ಕೆ ಜಿ ಬರುತ್ತೆ. ಅದು ಬಿಟ್ಟರೆ ಇನ್ನು ಇದಿಲ್ಲ. ಅವರು ಅದಕ್ಕೆ ಅಂತಲೇ ಕರೆಕ್ಟಾಗಿ 1 ಕೆ ಜಿ ಮಗ್ಗೆ ಹಾಕಿರ್ತಾರೆ. 1 ಕೆ ಜಿ ಕವರು, ಅರ್ಧ ಕೆ ಜಿ ಕವರು ಅಥವಾ 2 ಕೆ ಜಿ ಕವರ್ ಹಾಕಿರ್ತಾರೆ. ನಾವು ಯಾವುದಾದ್ರೂ ತೊಗೊಂಡು ಹಾಕೋಬೋದು. 2 ಕೆ ಜಿ ಕವರ್ಗೆ 2 ಕೆ ಜಿನೂ ಹಾಕೋಬೋದು ಈ ರೀತಿ. 2 ಕೆ ಜಿ ಕವರ್ಗೆ ಅಂತಂದರೆ 2 ಕೆ ಜಿ ಏನಾದರೂ ಹಾಕೋಬೇಕು ಅಂದರೆ 2 ಮಗ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಅರ್ಧ ಹಾಕ್ಕೊಂಡ್ರೆ ಅಲ್ಲಿ ಕರೆಕ್ಟಾಗಿ 2 ಕೆ ಜಿ ಬಂದೇ ಬರುತ್ತೆ. ಆ ಥರ. ಅದಾದಮೇಲೆ ನನಗೆ ಪೇಪರ್ ಅವಲಕ್ಕಿ ಬೇಕಾಗಿತ್ತು. ಅದು ಪೇಪರ್ ಅವಲಕ್ಕಿ ನೋಡಿ 1 ಕೆ ಜಿ ಬೇಕಾಗಿತ್ತು. 1 ಕೆ ಜಿ ಬರುತ್ತೆ ಅಂತ ಅಂದ್ಕೊಂಡೆ, ಬರಲಿಲ್ಲ. 734 ಗ್ರಾಮ್ ಬಂದು
₹44 77 ಪೈಸೆ ರುಪೀಸ್ ಬಿದ್ದಿದೆ ಅಷ್ಟೇ. ಇನ್ಯಾವುದು ಕೂಡ ತರಕ್ಕೆ ಹೋಗಲಿಲ್ಲ. ಇಷ್ಟು ಐಟಮ್ನ ನಾವು ಲೂಟಿ ಮಾಡ್ಕೊಂಡು ಬಂದಿದ್ದೀವಿ. ಇದೆ ಇದೆರಡು ಬ್ಯಾಗ್ ಎಕ್ಸ್ಟ್ರಾ ₹40. ಇಷ್ಟು ಬಿಟ್ಟರೆ ಇನ್ನೇನು ಸಹ ತಗೊಂಡಿಲ್ಲ. ನೋಡಿ ಎಲ್ಲ ಇಲ್ಲೇ ಇದೆ, ಇಲ್ಲೆಲ್ಲ ಇದೆ. ಫ್ರಂಟ್ ಕ್ಯಾಮ್ರಾ ಇಟ್ಟಿದ್ದೀನಿ ನೋಡಿ, ಹಂಗಾಗಿ ಸ್ವಲ್ಪ ಫ್ರಂಟ್ ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಇಲ್ಲ, ಡಲ್ಲು. ಒಂದ್ಸಲ ಫ್ಲಾಶ್ ಎಲ್ಲ ಮಾಡಿಸಿದ್ದು, ಎರಡು ಸಲ ಫ್ಲಾಶ್ ಮಾಡಿಸಿದ್ದೀನಿ, ಹಂಗಾಗಿ ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ. ಬ್ಯಾಕು ಚೆನ್ನಾಗಿದೆ, ಫ್ರಂಟ್ ಹೋಗ್ಬಿಟ್ಟಿದೆ. ಇಷ್ಟು ಐಟಮ್ನ ನಾವು ತೊಗೊಂಡು ಬಂದಿದ್ದೀವಿ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಅಂದರೆ, ಫಸ್ಟ್ ಟೈಮ್ ಅಲ್ವಾ, ಎಲ್ಲವೂ ತೊಗೊಳ್ಳೋಣ ಅನಿಸುತ್ತೆ. ಆದರೆ ಕೆಲವೊಬ್ಬರು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ರಿ, ಎಲ್ಲದೂ ತೊಗೊಳಕ್ಕೆ ಅಂತ ಹೋಗ್ತಿರೋ ಕಮ್ಮಿ ರೇಟು ಅಂತ ಅಂದ್ಬಿಟ್ಟು. ಆದರೆ ರೇಟ್ ಮಾತ್ರ ಜಾಸ್ತಿ ಆಗುತ್ತೆ, ನೋಡ್ಕೊಂಡು ತೊಗೊಳ್ಳಿ ಅಂತ ಹೇಳಿದರು. ಅದು ಮೈಂಡಲ್ಲಿತ್ತು, ಹಂಗಾಗಿ ನೋಡಿಕೊಂಡೇ ತೊಗೊಂಡೆ ನಾನು. ಆಮೇಲೆ ಮಳೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿದರು ಬಿಲ್ ಪೇ ಮಾಡೋದು. ಹಂಗಾಗಿ ನಾನೇನು ಮಾಡಿದೆ, ಅಲ್ಲೇ ನಿಂತ್ಕೊಂಡಿದ್ದೆ ಅಲ್ವಾ, ಸ್ವಲ್ಪ 33 ಐಟಮ್ ಅಲ್ವಾ, ನಾನು ಏನೇನು ತೊಗೊಂಡಿದ್ದೆ ಅನ್ನೋದು ನನಗೆ ನೆನಪಿತ್ತು. ಹಾಗಾಗಿ ನಾನು ಲೆಕ್ಕ ಹಾಕ್ತಾ ಬಂದೆ. ಇದು ಬಾಕ್ಸ್ ಆಗಿರ್ಬೋದು, ಚಕ್ಲಿಗಳಾಗಿರ್ಬೋದು, ಹಾಗೆಯೇ ಅಮೃತಾಂಜನ, ಹಾಗೆಯೇ ವಿಮ್ ಜೆಲ್ಲು, ಎಣ್ಣೆ, ಆಯಿಲು, ಅದೆಲ್ಲನೂ ಕೂಡ ಅಷ್ಟೇ. ನಾನು ಹಂಗೇ ಮೊಬೈಲಲ್ಲಿ ಕ್ಯಾಲ್ಸಿಯಲ್ಲಿ ಎಲ್ಲ ಕೌಂಟ್ ಹಾಕ್ತಾಯಿದ್ದೆ. ಕೌಂಟ್ ಹಾಕಿದ್ಕು ನನ್ನ ಬಜೆಟ್ಗೂ 1,000 ಡಿಫ್ರೆನ್ಸ್ ಅಷ್ಟೇ ಬಂದಿದ್ದು. 1,000 ಅಥವಾ 500 ಅಷ್ಟೇ ಬಂದಿದ್ದು. ನಂಗೆ ಅಲ್ಲೇ ಅನ್ನಿಸ್ತು, ಓಕೆ ನಾನು ತೊಗೊಂಡಿರೋದಕ್ಕೂ ಒಳ್ಳೇದಾಯಿತು, ಹಿಂಗೇ ಮೇಂಟೈನ್ ಮಾಡ್ಕೊಂಡು ಹೋಗೋಣ. ಅಂದರೆ ಇನ್ನೊಂದು 3-4 ತಿಂಗಳು ನನಗೆ ತಲೆನೋವಿರಲ್ಲ. ನನಗಿಷ್ಟು ಸಾಕು, ನಾವಿಬ್ರಿಗೆ ಅಲ್ವಾ. ನಾನು ಜಾಸ್ತಿ ಏನು ತೀರಾ ನಾನು ಅತಿಯಾಗಿ ಬಳಸೋಕ್ಕೆ ಹೋಗಲ್ಲ, ಸಾಕು ಇಷ್ಟು ನನಗೆ ಯೂಸ್ ಆಗುತ್ತೆ. ಇನ್ನು ಮತ್ತೆ ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ. ಕರೆಕ್ಟಾಗಿ ₹3,270 ಆಗಿದೆ. ನಮ್ಮನೆಯವರು ಮಿನಿಮಮ್ 5,000 ಮಾಡಿದ್ಯಾ 5,000 ಮಾಡಿದ್ಯಾ ಅಂತ ಹೇಳ್ತಾ ಇದ್ರು. ಆದರೆ ನನಗೆ ಗೊತ್ತಿತ್ತು, ನಾನು ಅಲ್ಲೇ ನಿಂತ್ಕೊಂಡು ಕೌಂಟ್ ಮಾಡ್ಕೊಂಡಿರೋದಕ್ಕೋಸ್ಕರ ಕರೆಕ್ಟ್ ಇತ್ತು. ಆಮೇಲೆ ಎಷ್ಟೊತ್ತಾದ್ರೂ ಬಿಟ್ಟಿರಲೇ ಇಲ್ಲ, ಮಳೆ ಜೋರಾಗಿ ಹೋಗ್ತಾ ಇತ್ತು ಅಂತ ಅಂದ್ಬಿಟ್ಟು. ಹಂಗಾಗಿ ನಮ್ಮನೆಯವರು, ಮಗು ಇದೆ, ನನ್ನ ಮಗ ಬೇರೆ ಅಳ್ತಾ ಇದ್ದ, ಅವ್ನು ಹೊಟ್ಟೆ ಹಸ್ಕೊಂಡು. ಹಂಗಾಗಿ ವೆಹಿಕಲ್ಸ್ ಇದೆ, ಓನ್ ವೆಹಿಕಲ್ಸ್ ಇದೆ, ಬಿಡಿ ಮಗು ಅಳ್ತಾ ಇದೆ, ಹೋಗ್ಬೇಕು ಅಂತ ನಮ್ಮನೇಲಿ ಹೇಳಿ ರಿಕ್ವೆಸ್ಟ್ ಮಾಡಿ ನಾವು ಬಿಲ್ ಹಾಕ್ಸ್ಕೊಂಡು ಬೇಗ ಬಂದುಬಿಟ್ಟು. ಇನ್ನೂ ಅರ್ಧ ಗಂಟೆ ನಿಂತ್ಕೋಬೇಕಾಗಿತ್ತು. ಮಳೆ ಎಲ್ಲ ನಿಂತ ಮೇಲೆ ನಾವು ಬಿಲ್ ಹಾಕಿ ಆಚೆ ಕಳಿಸೋದು ಅಂತ ಹೇಳ್ತಾಯಿದ್ರು. ಹಾಗಾಗಿ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಬಂದ್ವಿ ಅಷ್ಟೇ. ಇದೇ ಎಕ್ಸ್ಪೀರಿಯೆನ್ಸು. ಆಮೇಲೆ ಇನ್ನೊಂದು ಮತ್ತು ಈಗ ನಾವು ಹೋಗಿದ್ದು ಎಲ್ಲಿ ಬಂದು ಅಂದರೆ, ಮಾಗಡಿ ರೋಡ್ ಟೋಲ್ ಬರುತ್ತಲ್ಲ, ಟೋಲ್ ಗೇಟ್ ರೋಡ್ ಹತ್ರ ಡಿ-ಮಾರ್ಟ್ ಇದೆಯಲ್ಲ, ಅಲ್ಲಿ ನಾವು ಹೋಗಿದ್ದಿದ್ದು. ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ಇದೆಯಲ್ವ, ಅಲ್ಲೇ ಮ್ಯಾಕ್ಸ್ ಮೋರ್ ಇದ್ದಿದ್ದು ಡಿ-ಮಾರ್ಟ್ ಆಗಿದೆ. ನಾವು ನೋಡೇ ಇರಲಿಲ್ಲ ಅಲ್ಲಿ. ಹಾಗಾಗಿ ಇನ್ನೊಂದ್ಸಲ ನಮಗೆ ಅದೇ ಹತ್ರ ಆಗುತ್ತೆ, ಅಲ್ಲಿಗೇ ಹೋಗ್ಬೇಕು. ಇನ್ನೊಂದ್ಸಲ ಹೋಗೋದಾದರೆ ಅಲ್ಲೇ ಹೋಗ್ಬೇಕು. ಚೆನ್ನಾಗಿದೆ ಅಂತ ಹೇಳ್ತಾರೆ, ಹಾಗಾಗಿ ಚೆನ್ನಾಗಿ ನೋಡೋಣ. ಒಂದ್ಸಲ ವಿಸಿಟ್ ಮಾಡಿ ಯಾವಾಗಾದ್ರೂ ತಗೋಬೇಕಾದ್ರೆ ಅಲ್ಲೇ ನೋಡಿ ತೊಗೊಬೋದು. ಓಕೆ, ಹೇಗೆ ಅನ್ನಿಸ್ತು ನನ್ನ ಡಿ-ಮಾರ್ಟ್ ಶಾಪಿಂಗ್ ಅಂತ? ಒಂದು ಲಿಮಿಟಲ್ಲಿ ತೊಗೊಂಡಿದ್ದೀನ ಅಥವಾ ಅತಿಯಾಗಿ ಏನಾದರೂ ತೊಗೊಂಡಿದ್ದೀನ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ